ನೀವೇನಾದರೂ ಹೊಸ ಐಫೋನ್ನ ತೊಗೊಂಡಿದ್ದೀರಾ ಅಥವಾ ನಿಮ್ಮ ಹತ್ರ ಐಫೋನ್ ಇದೆ ಅಂತಂದರೆ ನೀವು ಸಿರಿ ಸೆಟಪ್ ಮಾಡ್ಕೊಳ್ಬೇಕು. ಸಿರಿನ ನೀವು ಸೆಟಪ್ ಮಾಡ್ಕೊಳ್ತು ಅಂತಂದರೆ ನೀವು ಪ್ರತಿಯೊಂದು ಕೂಡ ನೀವು ವಾಯ್ಸ್ ಕಮಾಂಡಲ್ಲೇ ಎಲ್ಲನೂ ಕೂಡ ನಿಮ್ಮ ಸಿರಿ ಕೈಲಿ ನೀವು ಮಾಡಿಸ್ಬೋದು. ಸೊ ಹಾಗಾಗಿ ಇವತ್ತು ನಾನು ನಿಮಗೆ ಸಿರಿನ ಹೇಗೆ ಇದು ಸೆಟಪ್ ಮಾಡೋದು ನಿಮ್ಮ ಐಫೋನಲ್ಲಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಪ್ರತಿಯೊಂದನ್ನು ಕೂಡ. ವೀಡಿಯೋನ ಕೊನೆ ತನಕ ನೋಡಿ. ಐಫೋನ್ ಇಟ್ಟಿರೋರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಯಾರು ಐಫೋನ್ ಯೂಸ್ ಮಾಡ್ತಾರೆ ಅವ್ರಿಗೆ ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಇದನ್ನು ಸೆಟಪ್ ಮಾಡ್ಕೊಳ್ಳಿ ಗೊತ್ತಿಲ್ಲದವರು. ಓಕೆ, ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇರೋರು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ವೀಡಿಯೋಸ್ ಆಗ್ತಾ ಇರ್ತೀನಿ, ಮಿಸ್ ಮಾಡ್ಕೊಬೇಡಿ. ಸಿಗೋಣ ಅಂತ ಬನ್ನಿ ಇವಾಗ ತೋರಿಸ್ತೀನಿ. ನೋಡಿ, ನಿಮ್ಮ ಐಫೋನಲ್ಲಿ ಸಿರಿನ ನೀವು ಆ್ಯಕ್ಟಿವೇಟ್ ಮಾಡಬೇಕು ಅಂತಂದರೆ ಸೊ ತುಂಬ ಸಿಂಪಲ್ ಸ್ಟೆಪ್ಸ್ಗಳಿದ್ದಾವೆ. ಅದೇನು ಅಂತಂದರೆ ಫಸ್ಟು ನಿಮ್ಮ ಐಫೋನಲ್ಲಿ ಸೆಟ್ಟಿಂಗ್ಸ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಆ್ಯಪನ್ನು ಓಪನ್ ಮಾಡ್ಕೊಂಡಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಗೈಸ್. ಓಕೆ, ಈ ಥರ ಬಂದ ಮೇಲೆ ಇಲ್ಲಿ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಿಮಗೆ ಆ್ಯಪಲ್ ಇಂಟೆಲಿಜೆನ್ಸ್ ಅಂತ ಇರುತ್ತೆ, ಆ್ಯಪಲ್ ಇಂಟೆಲಿಜೆನ್ಸ್ ಆ್ಯಂಡ್ ಸಿರಿ ಅಂತ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಬರುತ್ತೆ ಪ್ರತಿಯೊಂದು ಆಪ್ಷನ್ನು ಕೂಡ. ಇವಾಗ ನೀವು ಆನ್ ಮಾಡ್ತಾ ಹೋಗಬೇಕು. ನಾನು ತೋರಿಸ್ತಾ ಹೋಗ್ತೀನಿ, ನೀವು ಆನ್ ಮಾಡ್ಕೊಳ್ತಾ ಹೋಗಿ ಹಾಗೆ. ಓಕೆ, ಸೊ ನೋಡಿ, ಮೊದಲನೇದಾಗಿ ಆ್ಯಪಲ್ ಇಂಟೆಲಿಜೆನ್ಸ್ ಅಂತ ನೋಡಿ, ಇದನ್ನು ಫಸ್ಟು ಆನ್ ಮಾಡ್ಕೊಳ್ಳಿ. ಈಗ ಹೊಸ್ದಾಗಿ ಬಂದಿರುವಂಥದ್ದು ಇದು ಆ್ಯಪಲ್ ಇಂಟೆಲಿಜೆನ್ಸು. ಸೊ ಹಾಗಾಗಿ ಆನ್ ಮಾಡ್ಕೊಳ್ಳಿ, ನಿಮಗೆ ತುಂಬ ಉಪಯೋಗ ಆಗುತ್ತೆ. ಮೊದಲಿಗಿಂತ ಸಿರಿ ಇವಾಗ ಡಿಫ್ರೆಂಟಾಗಿ ಬರುತ್ತೆ ನಿಮಗೆ. ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ಅಂತ. ಅದಾದಮೇಲೆ ಸೊ ನೆಕ್ಸ್ಟ್ ಇಲ್ಲಿ ಲ್ಯಾಂಗ್ವೇಜ್ ಅಂತಿದೆ, ಸಿರಿ ರಿಕ್ವೆಸ್ಟ್ ಅಂತಿದೆ ನೋಡಿ. ಇಲ್ಲಿ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ನ ಮಾಡಿ. ಸೊ ನೀವು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಂಗ್ಲೀಷ್ ಯುನೈಟೆಡ್ ಸ್ಟೇಟ್ಸ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಬ್ಯಾಕಿಗೆ ಬನ್ನಿ. ಓಕೆ, ಸೊ ಬ್ಯಾಕಿಗೆ ಬಂದ ತಕ್ಷಣ ಸೊ ನಿಮಗೆ ನೆಕ್ಸ್ಟು ಟಾಕ್ ಟು ಸಿರಿ ಅಂತ ಇದೆ. ಓಕೆ, ಸೊ ಈ ಟಾಕ್ ಟು ಸಿರಿ ಮೇಲೆ ನೀವು ಕ್ಲಿಕ್ನ ಮಾಡಿ. ಅದಾದಮೇಲೆ ಸೊ ನಿಮಗಿಲ್ಲಿ ಆಫ್ ಆಗಿರುತ್ತೆ. ನೀವೇನು ಮಾಡಬೇಕು, ಸೊ ಇಲ್ಲಿ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಫಸ್ಟು ಆನ್ ಮಾಡ್ಕೊಳ್ಬೇಕು. ಇಲ್ಲಿ ಸಿರಿ ಆರ್ ಎ ಸಿರಿನ ನಾನು ಸೆಲೆಕ್ಟ್ ಮಾಡ್ತೀನಿ. ಇದನ್ನು ಸೆಲೆಕ್ಟ್ ಮಾಡಿದಾಗ ನಿಮ್ಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಈಗ ನೀವು ಫಸ್ಟು ಸೆಟಪ್ ಮಾಡಬೇಕು. ಓಕೆ, ನಿಮ್ಮ ವಾಯ್ಸು ಸಿರಿಗೆ ಗೊತ್ತಾಗಬೇಕು, ನಿಮ್ಮ ವಾಯ್ಸ್ ಹೇಗಿದೆ ಅದೆಲ್ಲ ಕ್ಯಾಚ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಟೈಮ್ ನೀವು ಮಾತಾಡಿದಾಗ ಅದು ರೆಸ್ಪಾನ್ಸ್ ಮಾಡುತ್ತೆ. ನೋಡಿ, ಈಗ ಸೆಟಪ್ ಸಿರಿ ಆ್ಯಂಡ್ ಹೇ ಸಿರಿ ಅಂತ ಬಂತು. ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತಿದೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಏನು ತೋರಿಸ್ತಾ ಇದೆ ಅದನ್ನು ನಾವು ಮಾತಾಡಬೇಕು, ಹೇಳ್ಬೇಕಾಗುತ್ತೆ. ಆಯಿತಾ? ಸಿರಿ ಹೌ ಈಸ್ ದ ವೆದರ್. ನೆಕ್ಸ್ಟ್ ಈ ಥರ ಮೆಸೇಜ್ ತೋರಿಸ್ತಾ ಇರುತ್ತೆ, ಅದನ್ನು ನೀವು ಹೇಳ್ತಾ ಇರಬೇಕು. ಹೇ ಸಿರಿ ಸೆಂಡ್ ಎ ಮೆಸೇಜ್. ಸಿರಿ ಸೆಟ್ ಎ ಟೈಮರ್ ಫಾರ್ 3 minutes. ಹೇ ಸಿರಿ ಗೆಟ್ ಡೈರೆಕ್ಷನ್ಸ್ ಹೋಮ್. ಸಿರಿ ಪ್ಲೇ ಸಮ್ ಮ್ಯೂಸಿಕ್. ನೋಡಿ, ಈಗ ಸಿರಿ ರೆಡಿ ಆಗುತ್ತೆ. ಇಷ್ಟೆಲ್ಲ ನೀವು ಕಮೆಂಟ್ ಮಾಡಿದ್ಮೇಲೆ ನಿಮ್ಮ ಸಿರಿ ರೆಡಿ ಆಗುತ್ತೆ. ಕೆಳಗಡೆ ಡನ್ ಅಂತ ಕೊಡಿ. ಓಕೆ, ಸೊ ಈಗ ನೀವು ಬ್ಯಾಕಪ್ ಬನ್ನಿ. ಈಗ ನಾನು ಬ್ಯಾಕಪ್ ಬರ್ತೀನಿ. ಬ್ಯಾಕಪ್ ಬಂದ ನಂತರ ಸೊ ಇಲ್ಲಿ ನಿಮಗೆ ಅಲೋ ಸಿರಿ ವೆನ್ ಲಾಕ್ಡ್ ಅಂತ ಇದೆ ನೋಡಿ. ಸೊ ಇದನ್ನು ನೀವು ಆನ್ ಮಾಡ್ಕೊಳ್ಳಿ. ಅವಾಗ ನೀವು ಫೋನ್ ಲಾಕ್ ಆಗಿದ್ರು ಕೂಡ ನೀವು ಸಿರಿನ ಆಕ್ಸೆಸ್ ಮಾಡ್ಬೋದು. ಅದಾದಮೇಲೆ ವಾಯ್ಸ್ ಮೇಲೆ ಕ್ಲಿಕ್ನ ಮಾಡಿ. ನಿಮಗೆ ಯಾವ ವಾಯ್ಸಲ್ಲಿ ಬೇಕು ಸಿರಿ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಿಮ್ಗೆ ಇಲ್ಲಿ ಹಲವಾರು ವೇರಿಯೇಷನ್ಸ್ ಇರುತ್ತೆ ನೋಡಿ. ಅಮೆರಿಕನ್ ಇದೆ, ಅಮೆರಿಕನ್ ಕೊಟ್ಟರೆ ಈ ಥರ ಬರುತ್ತೆ. ಅದೇ ಥರ ಇಂಡಿಯನ್ ಕೊಟ್ಟರೆ ಈ ಥರ. ಓಕೆ, ಸೊ ಈ ಥರ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಜಸ್ಟ್ ಅಮೆರಿಕನ್ ಸೆಲೆಕ್ಟ್ ಮಾಡಿದ್ದೀನಿ. ಇಂಡಿಯನ್ ಡೌನ್ಲೋಡ್ ಆಗಬೇಕು, ಅದಕ್ಕೋಸ್ಕರ. ಇಲ್ಲಿ ನಿಮಗೆ ಕೆಳಗಡೆ ವಾಯ್ಸ್ ಇರುತ್ತೆ, ಹಲವಾರು ಥರ ವಾಯ್ಸು. ನಿಮ್ಗೆ ಯಾವ ಥರ ವಾಯ್ಸ್ ಬೇಕು ಅದು ಚೂಸ್ ಮಾಡ್ಬೋದು. ಎಕ್ಸಾಂಪಲ್ ವಾಯ್ಸ್ 1 ಅಂತ ಕೊಟ್ಟರೆ ಹುಡುಗನ ವಾಯ್ಸು, ಎರಡನೇದು ಹುಡುಗಿ ವಾಯ್ಸು. ಈ ಥರ ಡಿಫ್ರೆಂಟ್ ವಾಯ್ಸ್ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಂಡು ನಾನು ವಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಯಿತಾ? ಆದಮೇಲೆ ನಿಮ್ಗೆ ಇಲ್ಲಿ ಅನೌನ್ಸ್ ಕಾಲ್ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ 4 ಆಪ್ಷನ್ ಇದೆ. ಸೊ ನಿಮ್ಗೆ ಯಾರು ಕಾಲ್ ಮಾಡಿದಾಗ ಸಿರಿ ಅನೌನ್ಸ್ ಮಾಡಬೇಕು ಅಂತಂದರೆ ಸೊ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನಾನು ನೆವರ್ ಅಂತ ಕೊಟ್ಟಿದ್ದೀನಿ. ಸೊ ಏನೂ ಅನೌನ್ಸ್ ಆಗಲ್ಲ. ಓಕೆ, ಅದಾದಮೇಲೆ ಅನೌನ್ಸ್ ನೋಟಿಫಿಕೇಷನ್. ನಿಮ್ಗೆ ಯಾವುದಾದ್ರೂ ನೋಟಿಫಿಕೇಷನ್ ಬಂದಿದೆ ಅನೌನ್ಸ್ ಆಗಬೇಕು ಅಂತಂದರೆ ಆ್ಯಪ್ಗಳದ್ದು, ಅದನ್ನು ನೀವು ಇಲ್ಲಿ ಆನ್ ಮಾಡ್ಕೊಳ್ಬೋದು. ನಾನು ಯಾವುದನ್ನು ಕೂಡ ಆನ್ ಮಾಡ್ಕೊಂಡಿಲ್ಲ ಸದ್ಯಕ್ಕೆ. ಓಕೆ, ಅದಾದಮೇಲೆ ಮೆಸೇಜಿಂಗ್ ವಿತ್ ಸಿರಿ ಅಂತಿದೆ ನೋಡಿ. ಇದನ್ನು ಕ್ಲಿಕ್ ಮಾಡ್ತು ಅಂತಂದರೆ ಸೊ ನೀವು ಸಿರಿ ಕೈಲೇ ಮೆಸೇಜ್ ಮಾಡಿಸ್ಬೇಕು ಅಂತಂದರೆ ಇದನ್ನು ಆನ್ ಮಾಡ್ಕೊಳ್ಳಿ. ನನಗೇನು ನೆಸೆಸಿಟಿ ಇಲ್ಲ, ಅದಕ್ಕೋಸ್ಕರ ಆಫಲ್ಲಿ ಇಟ್ಟಿದ್ದೀನಿ. ಸೊ ಅದಾದಮೇಲೆ ಇಲ್ಲಿ ಕೆಳಗಡೆಗೆ ಬಂದರೆ ಇವೆಲ್ಲ ಸೆಟ್ಟಿಂಗ್ಸ್ಗಳನ್ನ ಆನ್ ಮಾಡ್ಕೊಳ್ಳಿ. ಇದಿಷ್ಟನ್ನು ಮಾಡ್ಕೊಂಡು ಬಿಡಿ. ಓಕೆ, ಇವಾಗ ನಿಮ್ಮ ಸಿರಿ ಸೆಟ್ ಆಗಿದೆ. ಸೊ ಈಗ ನೀವು ಪವರ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೂ ಕೂಡ ಸಿರಿ ಬರುತ್ತೆ. ಬೇಕಾದ್ರೆ ನೋಡಿ ಈ ಥರ ಸಿರಿ. ಹೇ ಸಿರಿ ವಾಟ್ ಆರ್ ಯು ಡೂಯಿಂಗ್ ನೋಡಿ. ಈ ಥರನಾದರೂ ಮಾಡ್ಬೋದು. ಕ್ಲಿಕ್ ಮಾಡಿ. ಅಥವಾ ನೀವು ಇಲ್ಲೇ ವಾಯ್ಸ್ ಕಮೆಂಡು ಕೂಡ ಕೊಡ್ಬೋದು. ಹೇ ಸಿರಿ ನೋಡಿ ಬರುತ್ತೆ, ನೋಡಿದ್ರಾ? ಸೊ ಈ ಥರ ನೀವು ವಾಯ್ಸ್ ಕಮೆಂಟಲ್ಲೂ ಕೂಡ ಮಾಡ್ಬೋದು. ಸೊ ಈಗ ನಿಮ್ಮ ಸಿರಿ ಸೆಟ್ ಆಗಿದೆ. ಸೊ ಈಗ ನೀವು ಸಿರಿನ ಯೂಸ್ ಮಾಡ್ಕೊಳ್ಬೋದು. ಈಗ ಸಿರಿನ ನೀವು ಸೆಟ್ ಮಾಡ್ಕೊಂಡಿದ್ದೀರಾ, ಬಟ್ ಈಗ ಆಫ್ ಮಾಡ್ಕೋಬೇಕು. ನಿಮ್ಗೆ ಸಿರಿ ಬೇಡ ಅಂತಂದರೆ ಇಲ್ಲೇ ನೀವು ಸೆಟ್ಟಿಂಗ್ಸ್ಗೆ ಬಂದುಬಿಟ್ಟು ಆ್ಯಪಲ್ ಇಂಟೆಲಿಜೆನ್ಸ್ ಆ್ಯಂಡ್ ಸಿರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ
ಆಪಲ್ ಇಂಟೆಲಿಜೆನ್ಸ್ ಇದೆ ನೋಡಿ, ಇದನ್ನು ಆಫ್ ಮಾಡ್ಕೊಳ್ಳಿ. ಅದಾದಮೇಲೆ ಟಾಕ್ ಟು ಟೈಪ್ ಆ್ಯಂಡ್ ಸಿರಿ ಅಂತ ಇದೆ ನೋಡಿ, ಇದನ್ನು ಆಫ್ ಮಾಡ್ಕೊಳ್ಳಿ. ಆಗ ನಿಮ್ಮ ಸಿರಿ ಆಫ್ ಆಗುತ್ತೆ. ನೋಡಿದ್ರಲ್ಲ ಗೈಸ್, ಈ ಥರ ನೀವು ಸಿರಿನ ಸೆಟಪ್ ಮಾಡ್ಕೊಳ್ಬೋದು. ಪ್ರತಿಯೊಂದು ಕೂಡ ಆದಷ್ಟು ಅರ್ಥ ಮಾಡ್ಸೋಕೆ ಟ್ರೈ ಮಾಡಿದ್ದೀನಿ. ಎಲ್ಲವೂ ಕೂಡ ಈಸಿಯಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋಸ್ ಆಗಿರೋ ಲೈಕ್ ಮಾಡಿ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್, ಬೈ ಗೈಸ್.